ಭೀಮ ಆನೆ ಮತ್ತೆ ಮಹೇಂದ್ರ ಆನೆ ಮತ್ತಿಗೋಡು ಆನೆ ಶಿಬಿರದಿಂದ ಹುಲಿ ಕಾರ್ಯಾಚರಣೆಗೆಂದು ಪೊನ್ನಂಪೇಟೆ ಊರಿಗೆ ಹೋಗಿದೆ. ಸೊ ಅಲ್ಲಿ ಹುಲಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಆದ್ರೆ ನಿನ್ನೆ ಒಂದು ಘಟನೆ ಏನ್ ನಡೆದಿದೆ ಅಂದ್ರೆ, ಒಂದು ಕಾಡಿನ ಒಳಗಡೆ ಭೀಮ ಮಾವುತರಿದ್ದರಲ್ಲ ಗುಂಡಣ, ಸೊ ಅವರಿಗೆ ಹೆಜ್ಜೆನು ಕಚ್ಚಿಬಿಟ್ಟಿದೆ. ಮಕ ಮತ್ತೆ ಕಣ್ಣ ಹತ್ರ ಕಂಪ್ಲೀಟ್ ಆಗಿ ಊದ್ಕೊಂಡ್ಬಿಟ್ಟಿದೆ. ಸೊ ರಿಕವರ್ ಆಗ್ತಾರೆ. ಅವ್ರಿಗೇನು ಹೊಸದಲ್ಲ, ಒಂದು ಕಾಡಿನಲ್ಲಿ ಇರುವಂತ ಆ ಮಾವುತರಿಗೆ ಇವೆಲ್ಲವೂ ಕೂಡ ಸರಿ ಸಾಮಾನ್ಯ. ಆದ್ರೆ ಒಂದು ಬೇಸರದ ಸಂಗತಿ ಅದಾಗಿರುತ್ತೆ. ಪಾಪ ನೋವನ್ನ ಅವ್ರು ಅನುಭವಿಸ್ಬೇಕಲ್ಲ, ಅವ್ರನ್ನ ನೋಡಕ್ಕಂತೂ ಆಗೋದಿಲ್ಲ. ಸೊ ಅಷ್ಟರ ಮಟ್ಟಿಗೆ ಮುಖ ಎಲ್ಲ ಕೂಡ ಊದ್ಕೊಂಡ್ಬಿಡಿದೆ, ಹೆಜ್ಜೆನು ಕಚ್ಚಿಬಿಡಿದೆ. ಸೊ ಇದರಿಂದಾಗಿ ಮಾಧ್ಯಮದವರು ಕೂಡ ಅಲ್ಲಿ ಹೋಗಿ ಗುಂಡಣ್ಣ ಅವ್ರನ್ನ ಮಾತನಾಡಿಸ್ತಾರೆ, ಆರೋಗ್ಯವನ್ನು ಕೂಡ ವಿಚಾರಿಸ್ತಾರೆ. ಚೆನ್ನಾಗಿದ್ದಾರೆ ಗುಂಡಣ್ಣ, ಆರಾಮಾಗಿದ್ದಾರೆ. ಆದ್ರೆ ಅವರ ಮಕ್ಕ ಎಲ್ಲ ಕಂಪ್ಲೀಟ್ ಆಗಿ ಊದ್ಕೊಂಡ್ಬಿಡಿದೆ. ನಿಜಕ್ಕೂ ಕೂಡ ನೋಡೋಕೆನೆ ಕಷ್ಟ ಆಗ್ಬಿಡುತ್ತೆ, ಅವ್ರನ್ನ ತುಂಬಾನೇ ಬೇಸರ ಆಗುತ್ತೆ. ಅಭಿಮನ್ಯು ಅದರಲ್ಲಿ ಭಾಗಿಯಾಗಿಲ್ಲ, ಯಾಕಂದ್ರೆ ತನಗೆ ಮದ ಇದೆ. ಜೊತೆಗೆ ಮಹೇಂದ್ರ ಮತ್ತೆ ಭೀಮ ಆನೆ, ಎರಡು ಆನೆಗಳು ಮಾತ್ರ ಈ ಒಂದು ಹುಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಬಹುಶಃ ಒಂದು ಹುಲಿನ ಓಡಿಸ್ತಾರೆ ಅಥವಾ ಹಿಡಿತಾರೆ, ಹಿಡಿದು ಅದನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೆ. ಬಹುಶಃ ಆತರ ಏನಾದ್ರು ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ ಅವರು ಮುಂಚೆನೆ. ಆದ್ರೆ ಈಗ ಭೀಮ ಆನೆ ಇದರಲ್ಲಿ ಆನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾನ ಅಂತ ಕೇಳೋದಾದ್ರೆ, ಯಾಕೆಂದ್ರೆ ಈಗ ದುಬಾರೆಯಲ್ಲಿಂದ ಕೆಲವೊಂದಿಷ್ಟು ಆನೆಗಳು ಶನಿವಾರ ಸಂತೆಗೆ ಬಂದಿದ್ದಾವೆ ಒಂದು ಆನೆ ಕಾರ್ಯಾಚರಣೆಗೋಸ್ಕರ. ಭೀಮ ಮತ್ತೆ ಮಹೇಂದ್ರ ಮತ್ತೆ ಅಭಿಮನ್ಯು ಬರ್ತಾರ ಅಂತ ಕೇಳೋದಾದ್ರೆ ಅವ್ರು ಬರೋದಿಲ್ಲ. ಅವರು ಬೇರೆ ಒಂದು ಕೆಲಸದಲ್ಲಿ, ಅಂದ್ರೆ ಅವರಿಗೆ ಬೇರೆ ಕೆಲಸ ವಹಿಸಿದ್ದಾರೆ, ಹುಲಿ ಕಾರ್ಯಾಚರಣೆ. ಸೊ ಹೀಗಾಗಿ ಭೀಮ ಮತ್ತು ಮಹೇಂದ್ರ ಆನೆ ಸೊ ಅಲ್ಲಿದ್ದಾರೆ, ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಭೀಮ ಮತ್ತೆ ಮಹೇಂದ್ರ ಅಂತ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಹುಲಿ ಕಾರ್ಯಾಚರಣೆ ನಡೀತಾ ಇದೆ. ಅಕಸ್ಮಾತ್ ಹುಲಿ ಏನಾದ್ರೂ ಸಿಕ್ಕಿದ್ರೆ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ಅಪ್ಡೇಟ್ ಮಾಡಲಾಗುತ್ತೆ. ಸೊ ಅದಕ್ಕೆ ಅದು ಮಾಹಿತಿ ಏನು ಕೂಡ ಇಲ್ಲ. ಸೊ ಅದಕ್ಕೆ ಇನ್ನ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒಂದು ಪೊನ್ನಂಪೇಟೆ ಭಾಗದಲ್ಲಿ ಇದ್ದಾರೆ, ಕೊಡಗು ಭಾಗದಲ್ಲಿ ಇದ್ದಾರೆ. ಮತ್ತಿಗೋಡು ಆನೆ ಶಿಬಿರ ಇಂದ ಭೀಮ ಮತ್ತೆ ಮಹೇಂದ್ರ ಹೋಗಿದ್ದಾರೆ. ಮಹೇಂದ್ರ ಕೂಡ ಒಳ್ಳೆ ಆನೆ, 2018ರಲ್ಲಿ ಹಿಡಿದಿದ್ದು ಸುಮಾರು ಒಂದು 6 ವರ್ಷ ಕಳೆದಿದೆ. ಒಳ್ಳೆ ಆನೆ, ಸಖತ್ತಾಗಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಭೀಮ ಕೂಡ ಅಷ್ಟೇ ಒಂದು ಹುಲಿ ಕಾರ್ಯಾಚರಣೆಯಲ್ಲಿ ಸೂಪರ್ ಆಗಿ ಒಂದು ಭೀಮ ಕೂಡ ಭಾಗಿಯಾಗ್ತಾನೆ. ನೋಡೋಕೆನೆ ಬಹಳಷ್ಟು ರೀತಿಯಲ್ಲಿ ಖುಷಿ ಆಗುತ್ತೆ. ಭೀಮ ಒಂದು ಯಾರ ದೃಷ್ಟಿಯೂ ಕೂಡ ಬೀಳದಿರಲಿ. ಭೀಮ ನಿಜಕ್ಕೂ ಕೂಡ ಅತ್ಯುತ್ತಮವಾದಂತ ಆನೆ. ಎಲ್ಲಾ ರೀತಿಯ ಒಂದು ಕಾರ್ಯಾಚರಣೆಯಲ್ಲಿ ಮುಂದೆ ಇರ್ತಾನೆ. ಯಾವುದೇ ರೀತಿ ಭಯ ಅನ್ನೋದು ಭೀಮಗೆ ಇಲ್ವೇ ಇಲ್ಲ. ಆ ರೀತಿ ಮುಂದೆ ನುಗ್ಗುತ್ತಾನೆ. ಭೀಮನನ್ನ ನೋಡಿದ್ರೆ ಸೇಮ್ ಟು ಸೇಮ್ ಅಭಿಮನ್ಯುನ ನೋಡಿದಂತಾಗುತ್ತೆ. ಯಾಕಂದ್ರೆ ಅದೇ ಒಂದು ಧೈರ್ಯ, ಅದೇ ಒಂದು ಪರಾಕ್ರಮ. ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ಭೀಮ ಒಂದು ಈ ಏಜ್ಗೆ ಅಂದ್ರೆ 24 ವರ್ಷಕ್ಕೆ ಎಷ್ಟೊಂದು ಆ ಪವರ್ ಮತ್ತೆ ಎಷ್ಟೊಂದು ಧೈರ್ಯವನ್ನ ತುಂಬಿಕೊಂಡಿದ್ದಾನೆ ಅಂದ್ರೆ, ದೊಡ್ಡವನಾದ್ಮೇಲೆ ಇನ್ನೆಷ್ಟರ ಮಟ್ಟಿಗೆ ಆತನಿಗೆ ಇನ್ನಷ್ಟು ಪವರ್ ಹೆಚ್ಚಾಗ್ಬೋದು. ನೀವೇ ಒಂದು ಯೋಚನೆ ಮಾಡಿ. ನಿಮ್ಗೂ ಕೂಡ ಭೀಮ ಇಷ್ಟ, ನೀವು ಕೂಡ ಭೀಮ ಅಭಿಮಾನಿನ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಹಾಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.